ನೋಡಿ ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಪೊಲೀಸ್ ಅವರೇ, ಇವರು ದಬ್ಬಾಳಿಕೆ ನೋಡಿ. ಇವರು ಪ್ರೈವೇಟ್ ಗಾಡಿ ಅವ್ರದ್ದು ಬೈಕೊಂಡು ಹೋಗ್ತಾ ಇದ್ದಾನೆ. ನೀವು ಎರಡು ಗಾಡಿ ಮುಂದೆ ಗಾಡಿ ವಿಡಿಯೋ ಮಾಡಿದ್ದೀನಲ್ಲ ನೋಡಿ. ಪತ್ರಕರ್ತರಿಗೆ ಬೈತಾನೆ ಇವನು. ಇವ್ನಿಗೆ ಎಷ್ಟು ದುರಾಂಕಾರ. ಅವನಿಗೆ ಗಾಡಿ ಬೈಕೊಂಡು ಹೋಗ್ತಾನೆ. ಅವ್ನ ಪಾಡಿಗೆ ಅವ್ನು ಓಡಿಸ್ಬೇಕು ಅವನು. ಎಷ್ಟು ದುರಾಂಕಾರ ಇವ್ರಿಗೆ ನೋಡಿ. ಚಿತ್ರೀಕರಣ ನಾನು ಓವರ್ಟೇಕ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ನ ಮಕ ಚಿತ್ರೀಕರಣ ಮಾಡೋಕ್ಕೆ ನಂಬರ್ ಚಿತ್ರೀಕರಣ ಮಾಡಿದ್ದೀನಿ. ನಾನು ದಬಾಯಿಸ್ತಾ ಇದ್ದೀನಿ. ಬೈತಾನೆ ಇವ್ನು. ಯಾರು ಬೈಯೋದಕ್ಕೆ? ನಮಗೆ ಪತ್ರಕರ್ತರು ಹಿಂದೆ ಮುಂದೆ ಬೋರ್ಡ್ ಐತೆ, ಬೈತಾನೆ. ಇನ್ನು ಜನಸಾಮಾನ್ಯರಿಗೆ ಯಾವ ಥರ ಸ್ನೇಹಿತರೆ ಮತ್ತು ಅಧಿಕಾರಿಗಳೇ ನೋಡಿ. ಇವ್ರಿಗೆ ಇವ್ನ ಮೇಲೆ ಕೇಸ್ ಬುಕ್ ಮಾಡಿ ನಾನು ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನು ಇದು ದೇವನಹಳ್ಳಿಯಿಂದ ಬರ್ತಾ ಇದ್ದೀನಿ ಏರ್ಪೋರ್ಟ್ ಕಡೆಗೆ. ಇವನು ಮಾಡ್ತಾ ಇದ್ದಾನೆ ಈ ಥರ. ಇವ್ನು ನೋಡ್ಕೊಂಡು ಓಡಿಸ್ಬೇಕು. ಇವ್ನಿಗೇನು ಕೇಳಿದ ತಕ್ಷಣ ನಾವು ಜಾಗ ಕೊಡೋಕ್ಕಾಗುತ್ತಲ್ಲ. ನಾವು ಸೆಂಟ್ರಲ್ಲಿ ಇದ್ದೀವಿ. ಇವ್ನು ರೈಟಲ್ಲಿ ಓವರ್ಟೇಕ್ ಮಾಡ್ಬೇಕು. ಇವನು ಒಬ್ಬೊಬ್ರದ್ದು ಒಂದೊಂದು ಸ್ಪೀಡ್ ಇರುತ್ತೆ. ಇವ್ನು ಇವನು ನಮಗೆ ಬೈಯೋದಕ್ಕೆ? ನೋಡಿ ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ. ಆ ಕಡೆ ಮುಂದೆ ಇರೋ ಅವ್ನ ಗಾಡಿ ಭಾಳ ದಿಮಾಕ್ ಆಯ್ತು ಅವನಿಗೆ ನೋಡಿ. ಅದೇನು ಮಾಡ್ತಿರೋ ಅವ್ನಿಗೆ ಕೇಸ್ಗಳು ಹಾಕ್ಬೇಕು ಅವನಿಗೆ. ಹೋಗ್ಬಿಟ್ಟು ಬಿಟ್ಟಿದ್ದೀನಿ ನೋಡಿ. ಬಂತು ನೋಡಿ ಏರ್ಪೋರ್ಟು. ದುರಾಂಕಾರ ಒತ್ತಿ. ನಮಸ್ಕಾರ ಕರ್ನಾಟಕ, ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿಯ ಅರ್ಜುನಿಂದ ಶೇಖರ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ ಠಾಣಾಧಿಕಾರಿಗಳೇ, ಎಲ್ಲ ನನ್ನ ಪ್ರೀತಿಯ ಪೊಲೀಸರಿಗೂ ನಿಮ್ಮ ಪ್ರೀತಿಯ ಸಂಪಾದಕ ಅರ್ಜುನಿಂದ ಶೇಖರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ ಹಾಗೂ ಗುರು ಹಿರಿಯರೇ, ಪ್ರಿಯ ವೀಕ್ಷಕರೇ, ಕರ್ನಾಟಕ ನೋಡಿ. ದೇವನಹಳ್ಳಿಯಿಂದ ನಾನು ದೇವನಹಳ್ಳಿ ನ್ಯಾಯಾಲಯಕ್ಕೆ ಹೋಗಿದ್ದೆ ಮತ್ತು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದೆ. ಸ್ನೇಹಿತರೆ, ಬರಬೇಕಂದ್ರೆ ಯಾವುದೋ ಒಂದು ಪ್ರೈವೇಟ್ ಗಾಡಿ ಅವ್ರೇನು ದೇವನಹಳ್ಳಿ ಬೆಂಗಳೂರು ಕಲಾಸಿಪಾಳಿಗೆ ಹೊಡಿತಾರೋ ಅಥವಾ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಹೈವೇನಲ್ಲಿ ಯಾವುದಿಂದ ಯಾವುದೋ ರೂಟು ನನಗೆ ಗೊತ್ತಿಲ್ಲ ನೋಡಿ. ಬರ್ತಾ ಇದ್ದೀನಿ ನಾನು ನನ್ನ ಪಾಡಿಗೆ. ನಾನು ಲೆಫ್ಟಲ್ಲೂ ಇರಲಿಲ್ಲ, ನಾನು ರೈಟಲ್ಲೂ ಇರಲಿಲ್ಲ. ಲೆಫ್ಟಲ್ಲಿ ಹೋಗೋರು ಲೆಫ್ಟಲ್ಲಿ ಹೋಗ್ಬೋದಾಗಿತ್ತು, ರೈಟಲ್ಲಿ ಹೋಗ್ಬೋದಾಗಿತ್ತು. ನನ್ನ ಪಾಡಿಗೆ ನಾನು ನೋಡಿ. ಇದೇ ನನ್ನ ತಾಯಿ. ಇದು ನನ್ನ ತಾಯಿಗಿನ ಹೆಚ್ಚು ಈ ಗಾಡಿ ಟಾಟಾ ಟೊಯೋಟೋ ETS ನನ್ನ ಗಾಡಿ ಇರೋದು. ಸ್ನೇಹಿತರೆ, ವೀಕ್ಷಕರೇ, ಪೊಲೀಸರೇ ನೋಡಿ, ಬರ್ತಾ ಇದ್ದೀನಿ ನಾನು ನನ್ನ ಪಾಡಿಗೆ. ನಾನು ನನ್ನ 4 ಚಕ್ರದ ವಾಹನವನ್ನು ಚಲಾಯಿಸ್ಕೊಂಡು ಬಸ್ಸು ಬಂದು ಹಿಂದೆಗಡೆ ಅದನ್ನು ಚಿತ್ರೀಕರಣ ಮಾಡಿದ್ದೀನಿ. ಎಲ್ಲ ಹಾಕಿದ್ದೀನಿ. ಪತ್ರಕರ್ತರು, ಠಾಣಾ ವರದಿ, ಪೊಲೀಸರ ವಿಶೇಷ ಸಂಚಿಕೆ ಇದೆ. ಏನು ಅವನು ಚಾಲಕನಿಗೆ ದಿಮಾಕು, ಈ ಪಾಟಿ ದಿಮಾಕ, ದುರಾಂಕಾರ, ಅಬ್ಬಾಡ. ಪತ್ರಕರ್ತರಿಗೇನೆ, ಇನ್ನು ಅಸಹಾಯಕರಿಗೆ ಅಮಾಯಕರಿಗೆ ಇನ್ನು ಯಾವ ಥರ ನಡ್ಕೋಬೇಕು ಅವನು. ದಯವಿಟ್ಟು ನೋಡಿ, ನಾನು ಪೊಲೀಸವ್ರಿಗೆ ತಿಳಿಸಿದ್ದೀನಿ, ಬಿಡಲಿಲ್ಲ ಅವನ್ನ. ನಾನು ಓವರ್ಟೇಕ್ ಮಾಡಿದೆ, ಚಿತ್ರೀಕರಣ ಮಾಡಿದೆ. ನೋಡ್ದೆ ಅವ್ನ ಮಕ ಹಿಡಿಯೋದಕ್ಕೆ ಭಾಳ ಪ್ರಯತ್ನ ಪಟ್ಟೆ ನಾನು. ಅವ್ನ ಮಕ ಚಿತ್ರೀಕರಣ ಮಾಡಿಸ್ಬೇಕು, ನಿಲ್ಲಿಸ್ಬೇಕು, ಅಲ್ಲೇ ಪೊಲೀಸವ್ರನ್ನ ಕರೆಸ್ಬೇಕು ಅಂತ. ಆದರೆ ಅವನು ದಬಾಯಿಸ್ಕೊಂಡು ಹೋಗ್ಬಿಟ್ಟ. ಸ್ನೇಹಿತರೆ, ದಬಾಯಿಸ್ಕೊಂಡು ಹೋಗ್ಬಿಟ್ಟ. ಕೈಗೆ ಸಿಕ್ಕಲಿಲ್ಲ. ನಂದು ವಿಮಾನ ನಿಲ್ದಾಣಕ್ಕೆ ಬರಬೇಕಾಗಿತ್ತು. ದೇವನಹಳ್ಳಿಯಿಂದ ವಿಮಾನ ನಿಲ್ದಾಣ ಹೀಗೆ ಗೇಟ್ಗೆ, ಇಲ್ಲಿಂದ ಟೋಲ್ ಹತ್ರಕ್ಕೆ ಬರಬೇಕಾಯಿತು. ವಿಮಾನ ನಿಲ್ದಾಣಕ್ಕೆ ಹೋಗಬೇಕು. ಇಲ್ಲೇ ನನ್ನ ಸ್ಟಾಪ್ ಕೊನೆ ಆಯಿತು, ಬಂದ್ಬಿಟ್ಟೆ. ಅದರಿಂದ ನಿಂತ್ಬಿಟ್ಟೆ. ಅವ್ನು ಮುಂದಕ್ಕೆ ಹೋದ. ಅವನು ಬೆಂಗಳೂರು ಕಡೆಗೆ. ಇದು ಬೆಂಗಳೂರು ಕಡೆಗೇ ನೋಡಿ. ಇದು ಬೆಂಗಳೂರು ಕಡೆಗೆ ನೋಡಿ ವಿಮಾನ ಹಾರ್ತಾ ಇದೆ. ಸ್ನೇಹಿತರೆ, ಇದು ದೇವನಹಳ್ಳಿ ಕಡೆಗೆ. ಇದು ದೇವನಹಳ್ಳಿಗೆ ಹೋಗೋ ಮಾರ್ಗ ನೋಡಿ. ತಿರ್ಕೊಳ್ತೀನಿ. ಇದು ಬೆಂಗಳೂರಿಗೆ ಹೋಗೋ ಮಾರ್ಗ ಸ್ನೇಹಿತರೆ. ನೋಡಿ, ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಬಂದೆ ನೋಡಿ. ಇಲ್ಲಿ ಪೊಲೀಸವರು ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಅವ್ರ ಕೇಸ್ಗಳು ಹಿಡಿದು ಫೈನ್ಗಳು ಹಾಕ್ತಾ ಇದ್ದಾರೆ, ದಂಡ ವಿಧಿಸ್ತಾ ಇದ್ದಾರೆ. ಬಂದೆ ಅಲ್ಲಿ ಸಾಹೇಬ್ರಿಗೆ ಹೇಳಿದೆ ನೋಡಿ, ಇಂಥ ಬಸ್ಗಳು ಪ್ರೈವೇಟ್ ಗಾಡಿಗಳು ಹೆಂಗೆ ಹೋಗ್ತಾರೆ, ಏನು ಸ್ಪೀಡಾಗಿ ದಬಾಯಿಸ್ಕೊಂಡು ವೇಗವಾಗಿ. ಇವ್ರಿಗೆಲ್ಲ ಯಾರಿಗೆ ಅಧಿಕಾರ ಕೊಟ್ಟಿರೋದು? ನುಗ್ತಾರೆ ಇಷ್ಟು ಸ್ಪೀಡಾಗಿ. ಎಷ್ಟು ಜನ ಅಮಾಯಕರನ್ನ ಬಲಿ ಪಡ್ಕೊತಾರೆ ಇವರು. ಈಗ ನನಗೆ ಆಗಿದೆ, ಪತ್ರಕರ್ತನಿಗೆ ಆಗಿದೆ. ನಂದು ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ ಇದೆ ಸ್ನೇಹಿತರೆ. ಇದೇ ನನ್ನ ಗಾಡಿ. ಬರ್ತಾ ಇದ್ದೀನಿ. ಅವ್ನು ನನಗೆ ಚಮಾಕ್ ಕೊಡ್ತಾನೆ.
ಇರಲಿ, ಇದೊಂದು ಚಿತ್ರೀಕರಣ ಮಾಡ್ತೀನಿ. ನಮ್ಮ ಕನ್ನಡ ನಾಡಿನ ಜನರು ನೋಡಬೇಕು, ಭಾರತ ದೇಶದ ಜನರು ನೋಡಬೇಕು, ಪ್ರಪಂಚನೇ ನೋಡಬೇಕು. ಇಂತಿಂಥ ಅವಿವೇಕಿಗಳು ಇರ್ತಾರೆ, ಅಮಾಯಕರು ಬಲಿ ತಗೋತಾರೆ ಅಂತ. ಎಷ್ಟು ವೇಗವಾಗಿ ಬರ್ತಾ ಇದ್ದೇನೆ. ನನ್ನ ಪಾಡಿಗೆ ನಾನು ಸೆಂಟ್ರಲ್ ಇದ್ದೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ನನ್ನ ಕೆಳಿಸ್ಬಿಟ್ಟು ಹೋಗಿದ್ದಾನೆ. ಇನ್ನು ಅವ್ನು ಬಿಡೋಕ್ಕಾಗುತ್ತಾ? ಪತ್ರಕರ್ತರನ್ನೇ ಕೆಣಕಿದ್ದಾನೆ ನೋಡಿ. ಇದೆಲ್ಲ ಪತ್ರಕರ್ತರು ಎಚ್ಚೆತ್ಕೋಬೇಕು. ಅದಕ್ಕೆ ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಇವಾಗ ಈ ಸಮಯನೇ ನಡೆದಿರೋದು. ಈ ಡೇಟು ಇದು ಎಲ್ಲ ತಾರೀಕೆಲ್ಲ ಮೆನ್ಷನ್ ಮಾಡ್ತೀನಿ. ಈಗ ಸಮಯ ಬಂದು ನೋಡಿ, ನಾನು ಇದರಲ್ಲೇ ಮೊಬೈಲಲ್ಲೇ ತೋರಿಸ್ಬಿಡ್ತೀನಿ ಸಮಯ ಎಷ್ಟಾಗಿದೆ ಏನಾಗಿದೆ ಅಂತ ಸ್ನೇಹಿತರೆ. ಆಯ್ತು, ನನ್ನ ಕಾರಲ್ಲಿದೆ ಮೊಬೈಲ್, ಇನ್ನೊಂದು ಮೊಬೈಲು ಚಾರ್ಜ್ಗೆ ಹಾಕಿದ್ದೀನಿ. ಇರಲಿ, ಜೋಬಲ್ ಇಲ್ಲ, ಜೋಬಲ್ ಇಟ್ಕೊಳ್ತೀನಿ. ಜಸ್ಟ್ ಈ ಕಾರಲ್ಲಿ ಇಟ್ಬಿಟ್ಟು ಬಂದೆ. ಏನು ವೇಗವಾಗಿ ಬರ್ತಾ ಇದ್ದಾನೆ, ಸರಿನಾ? ಸರಿ, ನಾನು ಬಲ್ಬಾಡಿಗೆ ಹೋಗಪ್ಪ ಅಂತ ನಾನು ಸಿಗ್ನಲ್ ಮಾಡಿದೆ, ಕೈ ತೋರಿಸ್ದೆ. ನಾನು 60-65, ನಾವು 80 ದಾಟಲ್ಲ. ನಾನು 80 60ರಿಂದ 80 ಇರ್ತೀನಿ. 80 ಮೇಲೆ ದಾಟೋದಿಲ್ಲ. ಯಾಕಂದರೆ ಈ ರಸ್ತೆ ರಾಷ್ಟ್ರೀಯ ಮಾರ್ಗ ಇರೋದು 80 ಕಿಲೋಮೀಟ್ರ್ ಸ್ಪೀಡ್ ಅಷ್ಟೇ. ಇದಕ್ಕೆ ವೇಗ ಮಿತಿ ಇರೋದು ಅಷ್ಟೇ ಕೊಟ್ಟಿರೋದು ಸರ್ಕಾರ. ನಾವು ಅಷ್ಟರಲ್ಲೇ ಇರ್ತೀವಿ. 80 ಕೆಳಗಡೆ ಇದ್ದರೆ ಯಾವ ಅನಾಹುತವೂ ಆಗಲ್ಲ, ಯಾವ ತೊಂದರೆನೂ ಆಗಲ್ಲ, ಯಾವ ಆಕ್ಸಿಡೆಂಟ್ಗಳು ಆಗೋದಿಲ್ಲ. ಆಮೇಲೆ ಬಂದು ನೋಡಿ, ನಮ್ಮ ಪೊಲೀಸವ್ರಿಗೆ ಹೇಳಿದೆ, ನನಗೆ ಸಹಾಯ ಮಾಡಿದ್ದಾರೆ ಪೊಲೀಸವರು. ದೇವನಹಳ್ಳಿ ಪೊಲೀಸ್ ಠಾಣೆ ಅವರು, ಸಂಚಾರಿ ಪೊಲೀಸರು ಚೆನ್ನಾಗಿ ಸ್ಪಂದಿಸಿದ್ರು. ಅವ್ರ ನಂಬರ್ ತೊಗೊಂಡಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅವನ ಮೇಲೆ ಅಷ್ಟು ದಂಡ ವಿಧಿಸ್ರಿ ಅಂತ ಕೇಳ್ಕೊಂಡಿದ್ದೀನಿ ಅವ್ರನ್ನ. ನೋಡಿ, ಇಲ್ಲಾಂದರೆ ಪ್ರಾಣ ತೆಗೆದುಬಿಡೋ ಒಂದು ಇವತ್ತು ನನ್ನ ಪ್ರಾಣ ಹಾನಿ ಆಗೋದು ಅವ್ನು ಮಾಡ್ತಾಯಿದ್ದಿದ್ದು ಕೆಲಸ. ನಾನು ನೋಡಿ ಶಾಂತವಾಗಿತ್ತು. ನನ್ನ ಮನಸ್ಸು ಸಮಾಧಾನ, ನನ್ನ ದೇಹ ಎಲ್ಲ ಕೇಳಿಸ್ಬಿಟ್ಟೋಗಿದ್ದೇನೆ. ಇನ್ನು ನಾನು ಬಿಡೋಕ್ಕಾಗುತ್ತಾ? ನಾನು ಸುದ್ದಿ ಮಾಡ್ತೀನಿ, ಇದು ಹಾಗೆ ಆಗ್ತೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಚಾರಿ ಪೊಲೀಸರು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಮ್ಮ ಪೊಲೀಸರು ದಯವಿಟ್ಟು ಅವನ ಮೇಲೆ ಅವ್ನಿಗೆ ಯಾವ್ಯಾವ ಥರ ಕಾನೂನು ಬರುತ್ತೋ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತೀನಿ ನಾನು ಪೊಲೀಸವ್ರಿಗೆ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವ್ರಿಗೆ. ನೋಡಿ, ಹಿಂದೆನೇ ಇದ್ದಾರೆ ಪೊಲೀಸವರು, ಅವರೇ ನನಗೆ ಸಹಾಯ ಮಾಡಿದ್ದೆಲ್ಲ ಹಿಂದೆ ಇದ್ದಾರೆ, ನೋಡ್ಬೋದು. ನಾವೆಲ್ಲ ಪೊಲೀಸವರು ದಂಡ ವಿಧಿಸ್ತಾ ಇದ್ದಾರೆ. ಹಿಂಗೇನೆ ನೋಡಿ, ಅಲ್ಲೇ ನೋಡ್ತಾ ಇದ್ದೀನಿ. ಅವ್ರಿಗೆ ಹೆಲ್ಮೆಟ್ ಹಾಕ್ತೀರಾ ಓಡ್ತಾರೆ, ಯಾಕೆ ಇದಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ. ನಮಗೆ ಬೆಲೆ ಕೊಡಲ್ಲ ಸಾರ್ವಜನಿಕರು ಅಂತ ಪಾಪ ಅವರು ಅಳ್ಳು ತೋರಿಸ್ತಾ ಇದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಜನಸಾಮಾನ್ಯ ನೀವು ಸರಿಗಿರಿ, ಕರೆಕ್ಟಾಗಿ ನಡ್ಕೊಳ್ಳಿ. ಕಾನೂನು ಇರೋದೇ ನಮಗೋಸ್ಕರ. ಕಾನೂನು ನಾವೇ ಕಾಪಾಡಲಿಲ್ಲ ಅಂದರೆ ಹೆಂಗೆ ಅಲ್ವಾ? ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತಿದೆ. ಕಾನೂನು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬಿಟ್ರೆ ಪಾಪ ಪೊಲೀಸವ್ರು ಆರಾಮಾಗಿ ಕೂತ್ಕೋತಾರೆ. ಸೀಟ್ ಬೆಲ್ಟ್ ಹಾಕಲ್ಲ, ಹೆಲ್ಮೆಟ್ ಹಾಕಲ್ಲ, ವೇಗವಾಗಿ ಹೋಗೋದು, ಅವ್ರಿಗೆ ಪೊಲೀಸವ್ರಿಗೆ ಬೈಕೊಂಡು ಹೋಗೋದು. ಏನೇ ಅನ್ಯಾಯ ಇದು. ನಮಗೆ ಬಿಟ್ಟಿಲ್ಲ ನೋಡಿ ಅವನಿವತ್ತು. ನಾನು ಸೆಂಟ್ರಲ್ಲಿದ್ದೀನಿ ಸ್ನೇಹಿತರೆ. ಬಲಭಾಗಕ್ಕೆ ಹೋಗುವಂಥ ದಾರಿ ತೋರಿಸ್ತಾ ಇದ್ದೀನಿ, ಹೋಗಲಿಲ್ಲ ಅವನು. ಎಡಭಾಗದಿಂದ ಬಂದ್ಬಿಟ್ಟು ನನ್ನ ಗಾಡಿಗೆ ರೈಟಿಗೆ ಬಲಭಾಗಕ್ಕೆ ತಿರುಗಿಸ್ತಾ ಇದ್ದಾನೆ. ಅಷ್ಟು ಹೆವಿ ಭಾರಿ ವಾಹನ, ನನ್ನ ಬಸ್ನ. ಏನಾಗಬೇಕು ನನ್ನ ವಾಹನ, ಕಿರಿ ವಾಹನಗಳು, 4 ಚಕ್ರದ ವಾಹನಗಳು, ಈ ಭಾರಿ ವಾಹನ ಬಂದು ತೊಗೊಂಡು ಚಮಕ್ ಕೊಡ್ತಾನೆ. ನಾನೇನು ಎದುರಲಿಲ್ಲ, ಹಿಂದೆ ಬಂದು ನೋಡಿತಾನೆ ಇದ್ದಾನೆ, ಜಾಗ ಕೊಡು ಅಂತ. ಎಲ್ಲಿಂದ ಜಾಗ ಕೊಟ್ಟು? ನನಗೆ ಹಿಂದೆ ಮುಂದೆ ಎಲ್ಲ ಗಾಡಿ ಇದೆ. ಅವ್ನು ದಾರಿ ನೋಡ್ಕೊಂಡು ಅವ್ನು ಹೋಗಬೇಕು. ಸಿಕ್ತವ್ರಿಗೆಲ್ಲ ಜಾಗ ಕೊಡು ಅಂದರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ಪಾಪ? ಅವ್ರವ್ರು ಒಂದೊಂದು ಮಿತಿ, ಒಂದೊಂದು ಬೇಗ ಮಿತಿನಲ್ಲಿ ಇರ್ತವೆ. ನಾನು ಏನು ಕಮ್ಮಿನೂ ಇರಲಿಲ್ಲ, 60 ಮೇಲಿದ್ದೆ. 80 ಒಳಗಡೆ 60-65 ಒಳಗಡೆ ಇದ್ದೆ. ಅವ್ನು ಹಿಡಿಯೋಕ್ಕೆ ನಿಲ್ಸೋಕ್ಕೆ ಪೊಲೀಸರು ಹೊಸ ಕೊಡ್ಸೋಕ್ಕೆ ಭಾಳ ಪ್ರಯತ್ನ ಮಾಡ್ತೆ. ಅವ್ನು ಹೋಗ್ಬಿಟ್ಟು ಹಾಕಿದ್ರೆ ನಂದು ಇಲ್ಲೇ ಸ್ಟಾಪ್. ನಾನು ಡ್ಯೂಟಿ ಮಾಡ್ತೀನಿ. ನನ್ನ ಗಾಡಿನಲ್ಲಿ ಡ್ಯೂಟಿ ಮಾಡಿಕೊಂಡು ಪತ್ರಕರ್ತನಾಗಿದ್ದೀನಿ. ನಂದು ಠಾಣಾ ವರದಿ ಮಾಸಿಕ ಪತ್ರಿಕೆ ಇದೆ ಮತ್ತು ಠಾಣಾ ವರದಿ ಸುದ್ದಿವಾಹಿನಿ ಇದೆ ಸ್ನೇಹಿತರೆ. ಹಾಗೂ ನನ್ನ ಪ್ರೀತಿಯ ಪೊಲೀಸವರೇ, ನೋಡಿ, ಸಂಬಂಧಪಟ್ಟವರು ದಯವಿಟ್ಟು ಆ ಗಾಡಿನ ಎಲ್ಲ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಪೂರ್ತಿ ವಿಡಿಯೋ ಕಳಿಸಿದ್ದೀನಿ. ಅವನ್ನ ಹಿಡಿದು ನಿಲ್ಲಿಸಿ ಭಾರಿ ದಂಡದ ಮೊತ್ತ ಹಾಕಬೇಕು ಅವನಿಗೆ. ಮತ್ತು ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ನಾನು ಪ್ರಾಣ ಹಾನಿ ಮಾಡೋಕ್ಕೆ ಬಂದ. ಮತ್ತು ಅಲ್ಕಾ ಮಾತು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೋಗಿದ್ದಾನೆ. ನನ್ನ ನಿಂದನೆ ಆಗಿದೆ, ನನ್ನ ಮನಸ್ಸಿಗೆ ನೋವಾಗಿದೆ. ಅವನಿಗೆ ಕಾನೂನು ಪ್ರಕಾರ ಮಾನ ನಷ್ಟ ಮೊಕದ್ದಮೆ ಹೂಡಬೇಕು. ಅವನಿಗೂ ಅವರ ಬಸ್ ಚಾಲಕರ ಮಾಲೀಕರಿರ್ತಾರಲ್ಲ, ಮಾಲೀಕರಿಗೂ ಇವನಿಗೆ, ಆ ಚಾಲಕನಿಗೆ ಸರಿಯಾದ ಕಾನೂನು ಪ್ರಕಾರ ತಕ್ಕ ಪಾಠ ಕಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನನಗೆ ಪೊಲೀಸವರೇ ಕಾಪಾಡಿದ್ರು, ಪೊಲೀಸವ್ರು ಕೊಟ್ಟಿದ್ದಾರೆ. ಎಲ್ಲ ಪೊಲೀಸವರು ನನಗೆ ಸಹಾಯ ಮಾಡಿದ್ರು. ಅದಕ್ಕೆ ಚಿತ್ರೀಕರಣ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಹೀಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ನಮಸ್ಕಾರ, ಧನ್ಯವಾದಗಳು. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡಿ, ಪೊಲೀಸವರು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನಾನು ಚಿತ್ರೀಕರಣದಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರ ಪಾಪ ಅವರು ವಾರ್ಡ್ಗೆ ಅವರು ಕರ್ತವ್ಯ
ನಿಷ್ಠೆಯಲ್ಲಿದ್ದಾರೆ, ನಿಷ್ಠೆಯಲ್ಲಿ ತೊಡ್ಕೊಂಡು ಮಾಡ್ತಾಯಿದ್ದಾರೆ. ಗಾಳಿ ಬಿಸಿಲು ಮಳೆ ಅಂದಿರ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಲ್ವಾ. ಬೈಬಾರ್ದು ಅವ್ರಿಗೆ. ಅವ್ರು ಎಷ್ಟು ಜನ, ಒಬ್ಬರೋ ಇಬ್ಬರು ಲಕ್ಷಾಂತರ ಜನ, ಎಷ್ಟು ಗಾಡಿ ಓಡಾಡುತ್ತೆ, ಎಷ್ಟು ಜನ ಅಂತ ನಿಭಾಯಿಸ್ತಾರೆ. ಅದು 4 ಜನ ಪೊಲೀಸರು ಅವರೇ. ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರಿಗೆ ಬೈಯೋದು ಮಾಡೋದು ಸರಿನಾ? ಜನಸಾಮಾನ್ಯರು ನಾವು ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿ ನಾವು ಓಡ್ಕೊಂಡ್ರೆ ಅವ್ರು ಏನು, ಅವ್ರು ನಮ್ಮ ತಂಟೆಗೆ ಬರೋಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಅವ್ರಿಗೂ ರೆಸ್ಟ್ ಸಿಗುತ್ತೆ, ಸಮಾಧಾನವಾಗಿ ಕುತ್ಕೊಳ್ತಾರೆ. ಅವ್ರಿಗೇನೋ ಕುತ್ಕೊಳ್ಳೋಕೆ ಬಿಡ್ತೀರಾ? ಗಾಳಿ ಮಳೆ ಚಳಿ ಬಿಸಿಲು ಒಂದೇ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡ್ರೆ ಎಷ್ಟೋ ತನಕ ನಿಂತ್ಕೊಳ್ಳೋಕ್ಕಾಗುತ್ತೆ ಅಲ್ವಾ. ಯೋಚನೆ ಮಾಡ್ಬೇಕು ನಾವು ಅವ್ರ ಬಗ್ಗೆ. ನೋಡಿ, ಆ ಕಡೆನೇ ಚಿತ್ರೀಕರಣ ತಿರುಗಿಸ್ತೀನಿ ನೋಡಿ. ಪೊಲೀಸವ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸಹಾಯ ಮಾಡಿದವರೇ ಪೊಲೀಸವರು. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಲ್ಲಿ ನಿಂತಿದ್ದಾರೆ ಎಲ್ಲ ಪೊಲೀಸವರು. ನೋಡಿ, ಅವರೇ ಸಾಹೇಬ್ರಿಗೆ ಹೇಳಿದ್ದೀನಿ. ಆಮೇಲೆ ಅವ್ರ ಮಾಲೀಕರದ್ದು ನಂಬರ್ ಕೂಡ ಕೊಡ್ತಿದ್ದಾರೆ. ನೋಡಿ, ಹತ್ರ ಹೋಗ್ತೀನಿ. ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಚಿತ್ರೀಕರಣ ನನ್ನ ಕಡೆಯಿಂದ ಪೊಲೀಸವ್ರು ಮಾಡ್ತಾ ಇದ್ದಾರೆ. ಪಾಪ ಕೆಲಸ ಅವ್ರ ಕರ್ತವ್ಯ ನಿಷ್ಠೆಯಲ್ಲಿದ್ದಾರೆ. ನಾವು ಅವರು ಅನ್ನೋಕ್ಕಾಗುತ್ತಾ? ಸರ್ಕಾರಿ ನೌಕರನ ನಾವು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸಹಾಯ ಮಾಡಿದ್ರು. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿ ವಾಹಿನಿ ಸಂಪಾದಕ ಅರ್ಜುನ್ ಇಂದುಶೇಖರ್ಗೆ ಭಾಳ ಖುಷಿ ಆಯಿತು. ಹೀಗೆಲ್ಲ ಮಾಡ್ತಾರೆ ನೋಡಿ. ಓಡ್ತಾರೆ, ಓಡೋದು ನಿಲ್ಲಿಸೋದೇ ಇಲ್ಲ. ಅವ್ರು ನಿಲ್ಲಿಸಿದ್ರೆ ಮಾಡಿದ್ರೆ ಓಡ್ತಾರೆ ನೋಡಿ. ಇದು ದೇವನಹಳ್ಳಿ ಬೆಂಗಳೂರು ಮಾರ್ಗ ಮಧ್ಯೆ ಇರೋ ಟೋಲು ಸುಂಕ ವಸೂಲಾತಿ ಕೇಂದ್ರದ ಹತ್ರ ನಿಂತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಕೆಂಚನಹಳ್ಳಿ ಇದೇನು ಗೇಟ್ ಇದು ಹೇಳ್ತೀನಿ, ನಾನು ಹೆಸರು ಹಾಕ್ತೀನಿ. ನನಗೆ ಚಿತ್ರೀಕರಣ ಮಾಡ್ತಾಯಿದ್ದೀನಿ, ನನಗೆ ಸರಿಯಾಗಿ ನೆನಪು ಬರ್ತಾಯಿಲ್ಲ ನೋಡಿ. ಆಯಿತು ಸ್ನೇಹಿತರೆ, ನಮಸ್ಕಾರ, ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಪೊಲೀಸವ್ರು ದಯವಿಟ್ಟು ಅವನ ಮೇಲೆ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತೀನಿ. ಏನು ವೇಗವಾಗಿ ಓಡಿಸ್ತಾರೆ ಗಾಡಿ. ಏನು ಸ್ವಾಮಿ ಇದು ಅನ್ಯಾಯ. ಸ್ವಲ್ಪ ಯಾಮಾರಿದ್ರೆ ನನ್ನ ಪ್ರಾಣ ತೆಗೆದುಬಿಡೋನೋ ಏನೋ ಅಪ್ಪ. ಇವತ್ತು ನನ್ನ ಪ್ರಾಣ ಹಾನಿ ಮಾಡಿಬಿಟ್ಟಿರೋ ನೋಡಿ. ಎಷ್ಟು ವೇಗವಾಗಿ ಓಡಿಸ್ತಾರೆ ಗಾಡಿಗಳು.